ಕಾಂಗ್ರೆಸ್ ಮನೆಯಲ್ಲಿ ಔತಣಕೂಟದ ಆಟ ಜೋರಾಗಿ ನಡೀತಾ ಇದೆ. ಅವರೆಲ್ಲ ಊಟಕ್ಕೆ ಸೇರಬಾರ್ದಾ ಅಂತ ಡಿಕೆ ಶಿವಕುಮಾರ್ ಮೇಲ್ನೋಟಕ್ಕೆ ಹೇಳಿದ್ರು. ಸಾಹುಕಾರ್ ಮನೆಯಲ್ಲಿ ನಡೆದ ಡಿನ್ನರ್ ಮೀಟಿಂಗ್ ಡಿಕೆಶಿ ಕಣ್ಣು ಕೆಂಪಾಗಿಸಿದ್ದು ಹೈಕಮಾಂಡ್ಗೆ ದೂರು ನೀಡಿದ್ದಾರೆ. ಆತ ಡಿಕೆಶಿ ಸಿಡಿತಾ ಇದ್ದಂತೆ ಈತ ಪರಮೇಶ್ವರ್ ಕರೆದಿದ್ದ ಡಿನ್ನರ್ ಪಾರ್ಟಿಗೂ ಬ್ರೇಕ್ ಬಿದ್ದಿದೆ. ಕಾಂಗ್ರೆಸ್ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಕಿಡಿ ಹೊತ್ತಿಸಿದೆ. ಮುಂದಿನ ಸಿಎಂ ಕೆಪಿಸಿಸಿ ಸಾರಥಿ ಬಗ್ಗೆ ಗುಸುಗುಸು ಕೇಳಿ ಬರ್ತಿದೆ. ಮೊನ್ನೆ ನ್ಯೂ ಇಯರ್ ನೆಪದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿಎಂ ಆಪ್ತರು ಸಭೆ ಸೇರಿದ್ರು. ಇದೀಗ ಪರಮೇಶ್ವರ್ ಮನೆಯಲ್ಲಿ ಫಿಕ್ಸ್ ಆಗಿದ್ದ ಪಾರ್ಟಿಗೆ ಹೈಕಮಾಂಡ್ ಬಿಸಿ ಮುಟ್ಟಿಸಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರು. ಸತೀಶ್ ಬೆನ್ನಲ್ಲೇ ಪರಂ ಕರೆದಿದ್ದ ಡಿನ್ನರ್ ಮೀಟಿಂಗ್ ರದ್ದು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸಕ್ಕೆ ಹೋಗಿದ್ದ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಭೆ ಸೇರಿತು. ನ್ಯೂ ಇಯರ್ ಡಿನ್ನರ್ ನೆಪದಲ್ಲಿ ಎಲ್ಲರೂ ಒಂದಾಗಿದ್ರು. ಡಿಕೆಶಿ ಅನುಪಸ್ಥಿತಿಯಲ್ಲಿ ಪಕ್ಷದ ಆಂತರಿಕ ಬೆಳವಣಿಗೆಗಳ ಬಗ್ಗೆನೂ ಬಿಸಿ ಬಿಸಿ ಚರ್ಚೆ ಮಾಡಿದ್ರು. ಇದೀಗ ದಲಿತ ನಾಯಕ ಗೃಹ ಸಚಿವ ಪರಮೇಶ್ವರ್ ಇಂದು ಸಂಜೆ ಡಿನ್ನರ್ ಮೀಟಿಂಗ್ ಕರೆದಿದ್ರು. ಆದರೆ ಕೊನೆ ಕ್ಷಣದಲ್ಲಿ ರದ್ದಾಗಿದೆ. SC ST ಸಮುದಾಯದ MLAಗಳು XMLAಗಳು ಅದಕ್ಕೆ ಸಂಬಂಧಪಟ್ಟಂತ ಪ್ರದೇಶ ಕಾಂಗ್ರೆಸ್ ಇದೆ. ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್. ಪಾರ್ಟಿ ಜೊತೆಗೆ ಬೇರೆಯವರು ಬರೋದಕ್ಕೆ ಸಾಧ್ಯತೆ ಇದೆ. ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಏನು ತೀರ್ಮಾನ ಮಾಡ್ತಾರೆ ಅವರು, ಎಲ್ಲಿ ಮಾಡಬೇಕಾ ಬೇಡವಾ, ಮತ್ತು ಮಾಡೋದಿದ್ರೆ ಎಲ್ಲಿ ಮಾಡಬೇಕು, ಇದೆಲ್ಲ ಸ್ವಲ್ಪ ಚರ್ಚೆ ಮಾಡ್ತೀವಿ. ಅದು ಆ ಟೈಮ್ನಲ್ಲಿ 7 ಗಂಟೆ ಕರೆದಿದ್ದೀವಿ. 7 ಗಂಟೆ ಅಂದರೆ ಮುಗಿಯೋದು 1-2 ಗಂಟೆ ಆದರೂ ಚರ್ಚೆ ಆಗುತ್ತೆ. ಆದ್ಮೇಲೆ ಊಟ ಮಾಡ್ಬೇಕಲ್ಲ. ಡಿನ್ನರ್ ಮೀಟಿಂಗ್ ಕರೆದಿದ್ದ ಪರಮೇಶ್ವರ್ ಇದು ಡಿನ್ನರ್ ಪಾರ್ಟಿ ಅಲ್ಲ, ಬರೀ ಡಿನ್ನರ್. SC ST ಸಮಾವೇಶ ನಡೆಸೋ ಉದ್ದೇಶ ಇದೆ. ಇಂದು ಸಂಜೆ ಸಮಾವೇಶದ ಪೂರ್ವಭಾವಿ ಸಭೆ ನಡೆಯಲಿದೆ ಅಂತ ಹೇಳಿದ್ರು. ಆದ್ರೆ ದೆಹಲಿಯಿಂದ ಹೈಕಮಾಂಡ್ ಕೆಂಗಣ್ಣು ಬೀರ್ತಾ ಇದ್ದಂತೆ ಪರಮೇಶ್ವರ್ ಕರೆದಿದ್ದ ಡಿನ್ನರ್ ಪಾಲಿಟಿಕ್ಸ್ಗೆ ರೆಡ್ ಸಿಗ್ನಲ್ ಬಿದ್ದಿದೆ. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಡೆದ ಸಭೆಗೆ DCM DK ಬೇಸರ ಹೊರಹಾಕಿದ ಬೆನ್ನಲ್ಲೇ ಪರಮೇಶ್ವರ್ ಕರೆದಿದ್ದ ಸಭೆಯನ್ನೇ ಕಾಂಗ್ರೆಸ್ ಹೈಕಮಾಂಡ್ ರದ್ದು ಮಾಡಿದೆ. ಹಾಗಾದ್ರೆ ಹೈಕಮಾಂಡ್ ನಲ್ಲಿ DK ಬಿಟ್ಟ ಬಾಣ ಎಂಥದ್ದು ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ಔತಣಕೂಟ ಆಟ, ಹೈಕಮಾಂಡ್ಗೆ DK ದೂರು. ತಮ್ಮ ಅನುಪಸ್ಥಿತಿಯಲ್ಲಿ ಸಭೆ ಸೇರಿದ ನಾಯಕರ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಬೇಸರ ಹೊರಹಾಕಿದ್ದಾರೆ. ವಿದೇಶದಿಂದ ಬರ್ತಿದ್ದಂತೆ ಸೀದಾ ದೆಹಲಿ ಫ್ಲೈಟ್ ಹತ್ತಿರೋ ಡಿಕೆಶಿ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಭೇಟಿಯಾಗಿರೋ DCM DKಶಿ ರಾಜ್ಯದಲ್ಲಿ ನಡೆದಿರೋ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ. ಡಿನ್ನರ್ ಪಾಲಿಟಿಕ್ಸ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಚಿವ ಸಂಪುಟ ಸೇರಿದಂತೆ ಚರ್ಚೆ ನಡೆಸಿದ್ದಾರೆ. ಇದಿಷ್ಟೇ ಅಲ್ಲ, ನಾನು ವಿದೇಶಕ್ಕೆ ಹೋಗಿದ್ದಾಗ ಡಿನ್ನರ್ ಹೆಸರಿನಲ್ಲಿ ಸೇರಿದ್ದು ಸರಿಯಲ್ಲ ಅಂತಾನೂ ಬೇಸರ ಹೊರಹಾಕಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಖರ್ಗೆ ಭೇಟಿಗೂ ಮುಂದಾಗಿದ್ದಾರೆ. ಡಿನ್ನರ್ ಮೀಟಿಂಗ್ ಕರೆದಿದ್ದೂ ಗೊತ್ತಿಲ್ಲ, ರದ್ದಾಗಿದ್ದೂ ಗೊತ್ತಿಲ್ಲ. ಸಭೆ ಕರೆದಿದ್ದ ಬಗ್ಗೆ ತಿಳ್ಕೊಂಡು ಮಾತನಾಡುವೆ ಎಂದ ಸಿಎಂ. ಇನ್ನು ಪರಮೇಶ್ವರ್ ಕರೆದಿದ್ದ ಡಿನ್ನರ್ ಮೀಟಿಂಗ್ ರದ್ದು ವಿಚಾರವಾಗಿ ಸಿಎಂ ಏನೂ ಗೊತ್ತಿಲ್ಲ ಅಂದಿದ್ದಾರೆ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ಕರೆದಿದ್ದೂ ಗೊತ್ತಿಲ್ಲ, ರದ್ದಾಗಿದ್ದೂ ಗೊತ್ತಿಲ್ಲ ಅಂದಿದ್ದಾರೆ. ಪರಮೇಶ್ವರ್ ಅವರು ಡಿನ್ನರ್ ಸಭೆ ಏರ್ಪಡಿಸಿದ್ರು, ಏಕಾಏಕಿ ಕ್ಯಾನ್ಸಲ್ ಆಗಿದೆ ಸರ್, ಅದರ ಬಗ್ಗೆ ಗೊತ್ತಿಲ್ಲ ನನಗೆ. ನಾನು ಮಾತಾಡ್ತೀನಿ, ನಂಗೆ ಗೊತ್ತಿಲ್ಲ, ಕರೆದಿರೋದು ಗೊತ್ತಿಲ್ಲ, ಅವ್ರು ಕ್ಯಾನ್ಸಲ್ ಮಾಡಿರೋದು ಗೊತ್ತಿಲ್ಲ. ನಾನು ಮಾತಾಡಿ ಅವ್ರ ಜೊತೆ ಮಾತಾಡ್ತೀನಿ. ಇನ್ನು ಪಕ್ಷದಲ್ಲಿ ನಡೀತಿರೋ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಲೀಡರ್ಸ್ ವ್ಯತಿರಿಕ್ತ ಹೇಳಿಕೆ ನೀಡಿದ್ದಾರೆ. ನಾವು ಒಂದು ಮನೆಯಲ್ಲಿ 4 ಜನ ಊಟ ಮಾಡಿಬಿಟ್ರೆ ಅದನ್ನ ಚೀಫ್ ಮಿನಿಸ್ಟರ್ ಬದಲಾವಣೆ ಮಾಡಲಿಕ್ಕೆ, ಇನ್ನೊಬ್ಬರನ್ನ ಬದಲಾವಣೆ ಮಾಡಲಿಕ್ಕೆ ಅದಕ್ಕೆ ಹೇಳ್ತೀರಾ? ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸು ಸದೃಢವಾಗಿದೆ. ರಾಜಕಾರಣದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಅವರೊಬ್ಬರೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇರ್ತಕ್ಕಂಥವರೆಲ್ಲ ಸಾಕಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ತಪ್ಪಿಲ್ಲ, ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾವ ಚೀಫ್ ಮಿನಿಸ್ಟರ್ ಬದಲಾವಣೆ ಇಲ್ಲ, ಅಧ್ಯಕ್ಷರ ಬದಲಾವಣೆನೂ ಇಲ್ಲ. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು. ಫಸ್ಟ್ ಬಿಜೆಪಿಯವರು ಅವ್ರದ್ದು ಜಗಳ ಸರ್ ಮಾಡ್ಕೊಳ್ಳಿ. ಇನ್ನು ಕಾಂಗ್ರೆಸ್ನ ಡಿನ್ನರ್ ಮೀಟಿಂಗ್ ವಿಪಕ್ಷಕ್ಕೆ ಟೀಕಾಸ್ತ್ರವಾಗಿದೆ. ಫೇರ್ವೆಲ್ ಪಾರ್ಟಿ ಕೊಡಬೇಕು. ಅದಕ್ಕೆ ಎಲ್ಲರೂ ಕೂಡ ಒಬ್ಬರಾದ್ಮೇಲೆ ಒಬ್ಬರು ಫೇರ್ವೆಲ್ ಪಾರ್ಟಿಗಳನ್ನ ಸಿದ್ದರಾಮಯ್ಯನವ್ರಿಗೆ ಔತಣ. ಡಿನ್ನರ್ ಮೀಟಿಂಗ್ ಎಲ್ಲ ಏರ್ಪಾಟ್ ಮಾಡ್ತಾ ಇರೋದೇ ಸಿದ್ದರಾಮಯ್ಯ. ಅವ್ರಿಗೆ ಏನಾಗ್ಬಿಟ್ಟಿದ್ದಾರೆ, 30 ತಿಂಗಳಾದ್ಮೇಲೆ ಇಳಿಬೇಕಲ್ಲ, ಅದಕ್ಕೆ ಸುಮ್ಮನೆ ಏನೇನೋ ಆಟ ಆಡ್ತಾ ಇದ್ದಾರೆ. 16th ಲೂಯಿ ಅಂತಿದ್ದ ಒಬ್ಬ ಯುರೋಪ್ ಅಲ್ಲಿ,
ಅವನನ್ನು ಕೇಳ್ತಾರೆ ನಿನ್ನ ನಂತರ ಯಾರು ಅಂತ. ನನ್ನ ನಂತರ ಜಲಪ್ರಳಯವಾಗಲಿ ಅಂತ. ಜಲಪ್ರಳಯ ಆದ್ರೆ ಒಬ್ರು ಉಳಿಯೋಂಗಿಲ್ವೇ? ಹಂಗೆ ಸಿದ್ದರಾಮಯ್ಯನವರಿಗೆ DK ಶಿವಕುಮಾರ್ ಅವರಿಗೆ ಅದು ಒಳ ಜಗಳ ದೊಡ್ಡ ಪ್ರಮಾಣದಲ್ಲಿ ನಡೆದೈತೆ. ಸಿದ್ದರಾಮಯ್ಯನವರು 2 ವರ್ಷ ಆದ್ಮೇಲೆ 2.5 ವರ್ಷ ಆದ್ಮೇಲೆ ಬಿಡ್ತಾರ, ಅದಾದ ನಂತರ DK ಶಿವಕುಮಾರ್ ಅವರು ಬರ್ತಾರ ಅನ್ನೋಂಥ ಒಂದು ಸುದ್ದಿ ಇತ್ತು. ಅಥವಾ ಆ ರೀತಿ ಅವ್ರಿಗೆ ಮುಗಿನ ಮೇಲೆ ತುಪ್ಪ ಹಚ್ಚಿ ಕುಡಿಸಿ ಆ ಟೈಮ್ದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ದರೇನೋ ಗೊತ್ತಿಲ್ಲ. ಅದೇನೇ ಇರಲಿ, ಕಾಂಗ್ರೆಸ್ ಮನೆಯಲ್ಲಿ ನಡೀತಿರೋ ಡಿನ್ನರ್ ಪಾಲಿಟಿಕ್ಸ್ ರಾಜಕೀಯ ಸಂಚಲನ ಸೃಷ್ಟಿಸಿರೋದಂತೂ ಸತ್ಯ. ದೆಹಲಿಯಿಂದ ಹರೀಶ್ ಜೊತೆ ಸುನಿಲ್, TV9 ಬೆಂಗಳೂರು.